ತುಮಕೂರು ಜಿಲ್ಲೆ ಯಾದಗಿರಿ ತಾಲೂಕು ಸಿಂಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ವಿನೋದ್ ಕುಮಾರ್, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ಸುನಿಲ್, ರಾಜ್ಯಾಧ್ಯಕ್ಷರು ಇವರ ವತಿಯಿಂದ ಮಧುಗಿರಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸನ್ಮಾನ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷರು ರಮೇಶ್, ಮಹಿಳಾ ಘಟಕ ಅಧ್ಯಕ್ಷರು ರತ್ನ ತುಮಕೂರು, ಮಹಿಳಾ ಜಿಲ್ಲಾಧ್ಯಕ್ಷರು ಪವಿತ್ರ ಮಧುಗಿರಿ, ರೈತ ಘಟಕ ಅಧ್ಯಕ್ಷ ಚಂದ್ರಮೋಹನ್, ತಾಲೂಕು ಅಧ್ಯಕ್ಷ ರವಿಕುಮಾರ್, ಸುರೇಶ್, ಲಿಂಗರಾಜು, ರಿಯಾಜ್, ಸಾದಿಕ್, ಮಕ್ಸೂದು ಮುಂತಾದ ಕಾರ್ಯಕರ್ತರು ಹಾಜರಿದ್ದರು. ಹಿಂದೆ ಹಲವಾರು ಸಮಸ್ಯೆಗಳು ಇದ್ದು ಈಗಿನ ಹೊಸ ಪಿಡಿಒ ಆದಂತಹ ವಿನೋದ್ ಕುಮಾರ್ ಅವರು ಜನಸಾಮಾನ್ಯರಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಹಲವರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದಾರೆ. ಕಾರ್ತಿಕ್, ಮಧುಗಿರಿ ತಾಲೂಕು ರಿಪೋರ್ಟರ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ಪಂಚಾಯತಿ ವತಿಯಿಂದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮ್ಮ ಪಂಚಾಯತಿಯವರು ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ. ನಮ್ಮ ಸಂಘಟನೆಗಾಗಲಿ ಜನಪರವಾಗಲಿ ಯಾವುದೇ ರೀತಿಯಾಗಲಿ ನಮಗೆ ಒಂದು ರೆಸ್ಪಾನ್ಸ್ ಕೊಟ್ಟೆ ಮಾಡ್ರಪ್ಪ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ. ಅದ್ರ ವಿಚಾರವಾಗಿ ನಾವೆಲ್ಲರೂ ಸಹಕಾರ ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಅವರ ಸಹಕಾರ ನಮಗೆ ನಾವು ಬೇಕು ಅಂತ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಎಲ್ಲ PDO ಸರ್ಗಳು, ಸರ್ಕಾರಿ ಅಧಿಕಾರಿಗಳೆಲ್ಲ ಇದ್ದಾರೆ. ಅದರಿಂದ ಸನ್ಮಾನ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಸುನೀಲ್ ಸರ್ ಅವರ ಆದೇಶದ ಮೇರೆಗೆ ನಮ್ಮ ತಾಲೂಕಾದ್ಯಂತ ಇನ್ನು ನಮ್ಮ ಸಂಘಟನೆ ಬೆಳೆಸಬೇಕು. ನಾವು ಇದರ ಕೆಲಸ ಮಾಡಬೇಕು. ನಮ್ಮ ಜೊತೆಗೆ ಎಲ್ಲ ಅಧಿಕಾರಿಗಳು ಇರಬೇಕು, ಅದ್ರ ಜೊತೆಗೆ ಸಾರ್ವಜನಿಕರು ಇರಬೇಕು ಅಂತ ನಾನು ಈ ಸಂಘಟನೆ ಪರವಾಗಿ ಕೇಳ್ಕೊಳ್ಳೋಕೆ ಇಷ್ಟ. ಮೇಡಮ್, ಬಂದು ಪಂಚಾಯಿತಿಯಲ್ಲಿ ಇದು ಮಾಡಿದ್ರಲ್ಲ, ಏನು ಉದ್ದೇಶಕ್ಕೆ ಸನ್ಮಾನ ಮಾಡ್ತಾ ಇದ್ದೀರಾ ಅಂತ? ನಾವು ಬಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾಧ್ಯಕ್ಷರು ತುಮಕೂರು. ಈ ಸಂಘಟನೆ ಸಂಸ್ಥಾಪಕರು ಬಂದು ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು ಇಬ್ಬರು ಒಂದೇ ಆಗಿರೋದ್ರಿಂದ ಸುನೀಲ್ MS ಬೆಂಗಳೂರವರು, ಅವರ ನೇತೃತ್ವದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ನಾವು ಹೋದ ತಿಂಗಳಲ್ಲಿ. ಆ ತಿಂಗಳು ಕನ್ನಡ ರಾಜ್ಯೋತ್ಸವಕ್ಕೆ ಇವ್ರ ಕಡೆಯಿಂದ ನಮಗೆ ಸಹಕಾರ ಕೊಟ್ಟರು. ಏನೇನೆಲ್ಲ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಇದೇ ಥರ ಮಾಡ್ತಾ ಇದ್ದೀರಾ? ಕಚೇರಿಗಳಲ್ಲೂ ಎಲ್ಲ ನಮ್ಮ ಕೊಡಗೇನಹಳ್ಳಿ ಹೋಬಳಿ ಮಾತ್ರನಾ ಇಲ್ಲ ಜಿಲ್ಲಾದ್ಯಂತ? ತಾಲೂಕು ಮಾತ್ರ? ಮಧುಗಿರಿ ತಾಲೂಕು ಮಟ್ಟದಲ್ಲಿರೋ ಗ್ರಾಮ ಪಂಚಾಯಿತಿಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ.